149ನೇ ಶ್ಲೋಕ. ವಾಂ ಬ್ರಹ್ಮ ಕೇಚಿತ್ ಅವಯಂತ್ಯುತ ಧರ್ಮಮೇಕೆ ಏಕೆ ಪರಂ ಸದಸತೋ ಪುರುಷಂ ಪರೇಶಂ ಅನ್ಯೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ ಕೇಚಿನ್ಮಹಾಪುರುಷಮವ್ಯಯಮಾತ್ಮತಂತ್ರಂ. ಅಂದ್ರೆ ರುದ್ರದೇವರು ಭಗವಂತನನ್ನ ಸ್ತೋತ್ರ ಮಾಡ್ತಕ್ಕಂಥದ್ದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿನ್ನನ್ನ ತಿಳಿತಾರೆ, ತಿಳಿದು ಅನುಸಂಧಾನವನ್ನ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ನಾನು ಅದರ ವ್ಯಾಖ್ಯಾನ, ಶ್ಲೋಕದ ಅರ್ಥ ಆಗಿತ್ತು, ವ್ಯಾಖ್ಯಾನ ಓದ್ತಾ ಇದ್ದೀನಿ. ನಾನು ಜಗತ್ಕಾರಣಂ ಏಕಮೇವ ಪ್ರತಿಪತ್ತವ್ಯಂ ಇತ್ಯಭಿಹಿತಂ. ಹಿಂದೇನ್ ಬಂತು? ಜಗತ್ತಿಗೆ ಕಾರಣ ಒಬ್ಬನೇ ಹೊರತು ಸತ್ವ ರಜೋ ತಮೋ ಒಂದೊಂದು ಗುಣವನ್ನ ಇಟ್ಟುಕೊಂಡು ಸೃಷ್ಟಿ ಸ್ಥಿತಿ ಲಯವನ್ನ ಒಬ್ಬೊಬ್ಬ ಮಾಡ್ತಾರೆ, ಬೇರೆ ಬೇರೆಯವರು ಮಾಡ್ತಾರೆ ಅಂತ ಹೇಳಬಾರದು. ಎಲ್ಲವನ್ನು ಕೂಡ ಒಬ್ಬನೇ ಆಗಿರ್ತಕ್ಕಂಥ ಭಗವಂತ ಮಾಡ್ತಾನೆ ಅಂತ ನಿರೂಪಣೆಯನ್ನ ಮಾಡಿದ್ರು. ಪ್ರತಿಭೆ ಹೀಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರು. ತತ್ರ ಚ ನ ಅಸ್ಮಾಕಂ ಮನಸ್ಥೈರ್ಯಂ ಅವಲಂಬತೆ. ಆದ್ರೆ ಈ ವಿಚಾರ, ತತ್ರ ಅಂದ್ರೆ ತಸ್ಮಿನ್ ವಿಷಯ ಅಂತ ಅರ್ಥ. ಈ ವಿಚಾರದಲ್ಲಿ ಸ್ಥಿರತೆ ಬರ್ತಾ ಇಲ್ಲ, ಯಾಕೋ ಸರಿಯಾಗಿ ತಿಳ್ಕೊಳ್ಳಿಕ್ ಆಗ್ತಾ ಇಲ್ಲ. ಪುನಃ ಕೇಚಿನ್ನ ಕೇಚಿತು ನ ಇದಮೇವ. ಇಷ್ಟು ಮಾತ್ರ ಅಲ್ಲಕ್ಕೆ ಅಂದ್ರೆ ಆ ಎಲ್ಲರೂ ಒಂದೇ ರೀತಿಯಲ್ಲಿ ಹೇಳೋದಿಲ್ಲ. ಅಂದ್ರೆ ಅನೇಕ ಮತಗಳ ಪ್ರಕಾರ ಅನೇಕ ಅಭಿಪ್ರಾಯಗಳು. ಹಾಗಾಗಿ ನಾ ಇದಮೇವ, ಎಲ್ಲರೂ ಒಂದೇ ತರ ಹೇಳೋದಿಲ್ವಲ್ಲ ಅಂತ ಪ್ರಶ್ನೆ. ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಿದ್ದಾರೆ. ಯಥಾಹು ಸಮಾಹಿತಾತ್ಮನೋ ಬ್ರಹ್ಮನ್ನ, ಅಂದ್ರೆ ನೋಡಿ, ಪುನಃ ಕೇಚಿತ್ತು ನಾದಮೇವ. ಅದು ಪುನಃ ಕೇಚಿತ್ತು ನಾದಮೇವ ಅಂದ್ರೆ ಕೆಲವರು ನಾದವೇ ಜಗತ್ತಿಗೆ ಕಾರಣ ಎಂಬುದಾಗಿ ಹೇಳ್ತಾರಂತೆ. ನಾದವೇ ಜಗತ್ ಕಾರಣ ಅಂತ ಕೆಲವರು ಹೇಳ್ತಕ್ಕಂಥದ್ದು. ಅದನ್ನು ನೋಡಿ ವರ್ಣನೆ ಮಾಡ್ತಿದ್ದಾರೆ. ಭಾಗವತದೇ ಶ್ಲೋಕ. ಸಮಾಹಿತಾತ್ಮನೋ ಬ್ರಹ್ಮಣ ಪರಮೇಷ್ಠಿನಃ ಹೃದ್ಯಾಕಾಶಾತ್ ಅಭೂತ್ ನಾದಃ ವೃತ್ತಿರೋಧಾದ್ ವಿಭಾವ್ಯತೆ ಯದುಪಾಸನೆಯ ಬ್ರಹ್ಮನ್ ಯೋಗಿನೋ ಮಲಮಾತ್ಮನಃ ದ್ರವ್ಯಕ್ರಿಯಾಕಾರಕಾಖ್ಯಂ ಧೂತ್ವಾ ಯಾಂತಿ ಅಪುನರ್ಭವಂ ಇತಿ. ಅಂದ್ರೆ ಸಮಾಹಿತಾತ್ಮನಃ ಬ್ರಹ್ಮಣಃ, ಚತುರ್ಮುಖ ಬ್ರಹ್ಮದೇವರು ಒಮ್ಮೆ ಧ್ಯಾನ ಕೂತಿದ್ರಂತೆ. ಸಮಾಹಿತಾತ್ಮರು ಅಂದ್ರೆ ಹಾಗೆ ಮನೋನಿಯಂತ್ರಣವನ್ನ ಮಾಡಿಕೊಂಡು ಒಂದು ಪ್ರಸನ್ನ ಮನಸ್ಸಿನಿಂದ ಧ್ಯಾನ ಕೂತ್ಕೊಂಡಿದ್ದಾರೆ. ಆ ಧ್ಯಾನಕ್ಕೆ ಕೂತಿರತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಂದಾಗಿ ಪರಮೇಷ್ಠಿನಃ ಬ್ರಹ್ಮಣಃ, ಪರಮೇಷ್ಠಿಯಿಂದ ಚತುರ್ಮುಖ ಬ್ರಹ್ಮದೇವರು ಅವರಿಂದಾಗಿ ಅವರ ಹೃದಯಾಕಾಶ, ಅವರ ಹೃದಯಾಕಾಶದಿಂದ ಅವರ ಅಂತಃಕರಣದಿಂದಾಗಿ ಅಭೂತ ನಾದ, ಒಂದು ನಾದ ಅಂದ್ರೆ ಒಂದು ಧ್ವನಿ ಹೊರಗೆ ಬಂತು. ವೃತ್ತಿರೋಧಾತ್ ವಿಭಾವ್ಯತೆ ಅಂದ್ರೆ ವೃತ್ತಿರೋಧ ಅಂತ ಹೇಳಿದ್ರೆ, ವೃತ್ತಿ ಅಂತ ಹೇಳಿದ್ರೆ ಇಂದ್ರಿಯಗಳ ಪರಿಣಾಮ. ಅಂದ್ರೆ ಇಂದ್ರಿಯಗಳು ಜ್ಞಾನವನ್ನ ಪಡಿತಾ ಇರುತ್ತೆ. ಕಣ್ಣಿನ ಮೂಲಕವಾಗಿ ಬಣ್ಣದ ಜ್ಞಾನ, ಕಿವಿಯ ಮೂಲಕವಾಗಿ ಶಬ್ದ ಜ್ಞಾನ, ನಾಲಿಗೆಯ ಮೂಲಕವಾಗಿ ರುಚಿ ಜ್ಞಾನ, ಚರ್ಮದ ಮೂಲಕವಾಗಿ ಸ್ಪರ್ಶ ಜ್ಞಾನ, ಮೂಗಿನ ಮೂಲಕವಾಗಿ ಗಂಧ ಜ್ಞಾನ, ಹಾಗೆ ಇಂದ್ರಿಯಗಳ ಮೂಲಕವಾಗಿ ಜ್ಞಾನ ಬರ್ತಾ ಇರುತ್ತೆ. ಇದನ್ನು ವೃತ್ತಿ ಅಂತ ಕರೀತಾರೆ. ವೃತ್ತಿ ರೋಧ ಅಂದ್ರೆ ನಿರೋಧ, ತಡೆಯೋದು ಅಂತ ಅರ್ಥ. ಅಂದ್ರೆ ಇಂದ್ರಿಯಗಳ ವ್ಯಾಪಾರ ಯಾವುದೂ ಕೂಡ ಇಲ್ಲದೇನೆ, ಅಂದ್ರೆ ಯಾವ ಜ್ಞಾನೇಂದ್ರಿಯಗಳಿಂದಲೂ ಕೂಡ ಬಾಹ್ಯ ವಿಷಯಗಳನ್ನ ಪಡೆದುಕೊಳ್ಳದೇನೆ ಇದ್ದಂತ ಸಂದರ್ಭದಲ್ಲಿ ವಿಭಾವ್ಯತೆ ಅದು ಗೊತ್ತಾಗತ್ತೆ. ಅಂದ್ರೆ ಬ್ರಹ್ಮದೇವರ ಹೃದಯದಿಂದ ಹೊರಟಂತ ನಾದ ಯಾವುದು ಅಂತ ಗೊತ್ತಾಗತ್ತೆ. ಯೋಗಿಗಳು ಅಪರೇ ನಿಯತಾಹಾರಾಹ ಪ್ರಾಣಾಯಾಮ ಪರಾಯಣ ಅಂತ ಹೇಳ್ತಾರಲ್ಲ, ಹಾಗೆ ಪ್ರಾಣಾಯಾಮ ಪರಾಯಣರಾಗಿರತಕ್ಕಂತಹ ಆಹಾರ ಪದ್ಧತಿ, ಜೀವನ ಪದ್ಧತಿ ಇದೆಲ್ಲವನ್ನು ಕೂಡ ಅಳವಡಿಸಿಕೊಂಡು ನಿರಂತರವಾದ ಯೋಗಾಭ್ಯಾಸದಲ್ಲಿ ಯಾರಿರ್ತಾರೋ ಅವರು ಅದನ್ನ ನಾದವನ್ನು ತಿಳ್ಕೊಳ್ತಾರೆ. ಯದುಪಾಸನೆಯ ಬ್ರಹ್ಮನ್ ಅಂತ ಅದು ಉಪದೇಶ ಮಾಡ್ತಕ್ಕಂಥ ವ್ಯಕ್ತಿ ಹೇಳ್ತಕ್ಕಂಥ ಸಂದರ್ಭ ಅದು. ಯದುಪಾಸನೆಯ ಬ್ರಹ್ಮನ್ ಯೋಗಿನೋ ಮಲಮಾತ್ಮನಃ. ಯಾವ ಬ್ರಹ್ಮದೇವರ ಒಂದು ಅಂತಃಕರಣದಿಂದ ಬಂದಂತ ಒಂದು ನಾದ ಇದೆಯಲ್ಲ, ಆ ನಾದ ಅಂದ್ರೆ ಓಂಕಾರ, ಅದರ ಉಪಾಸನೆ ಮಾಡುವುದರಿಂದಾಗಿ ಆತ್ಮನಃ ಮಲಂ, ತಮ್ಮ ಒಳಗೆ ಇದ್ದಂತ ಮಲ ಅದನ್ನು ಅವರು ಏನ್ ಮಾಡ್ತಾರೆ, ಯೋಗಿಗಳು ಕಳ್ಕೊಳ್ತಾರೆ. ಓಂಕಾರ ಉಪಾಸನೆಯನ್ನ ಮಾಡುವ ಮೂಲಕವಾಗಿ, ಅಂದ್ರೆ ಒಂದು ನಾದ ಅಂತಾನೆ ಇಟ್ಕೊಳ್ಬಹುದು. ನಾದ ಅಂದ್ರೆ ಮುಖ್ಯವಾಗಿ ಓಂಕಾರ,
ಇನ್ನು ಅವರವರ ಮತಕ್ಕನುಗುಣವಾಗಿ ಯಾವ್ದು ಬೇಕಾರೋ ಒಂದು ನಾದ, ಒಂದು ಧ್ವನಿ, ಆ ಆ ನಾದದ ಉಪಾಸನೆ ಮಾಡುವ ಮೂಲಕವಾಗಿ ಆತ್ಮನಃ ಮಲಂ, ತಮ್ಮ ಒಳಗಿದ್ದಂತ ಮಲವನ್ನ ಯೋಗಿಗಳು ಕಳ್ಕೊಳ್ತಾರೆ. ದ್ರವ್ಯ ಕ್ರಿಯಾಕಾರಕಾಖ್ಯಂ ಧೂತ್ವಾ ಯಾಂತಿ ಅಪುನರ್ಭವಂ. ದ್ರವ್ಯ ಕ್ರಿಯಾಕಾರಕ, ದ್ರವ್ಯ ಅಂದ್ರೆ ಈ ದೇಹವನ್ನ ದ್ರವ್ಯ ಅಂತ ಕರೆಯೋದು. ಕ್ರಿಯಾ ಅಂತ ಹೇಳಿದ್ರೆ ಕರ್ಮೇಂದ್ರಿಯಗಳು, ನಮ್ಮ ಕೈಕಾಲುಗಳು, ಬಾಯಿ, ಮಲಮೂತ್ರ ವಿಸರ್ಜನ ದ್ವಾರ, ಇದೆಲ್ಲ ಕ್ರಿಯಾ ಕರ್ಮೇಂದ್ರಿಯಗಳು. ಇನ್ನು ಕಾರಕ, ಕಾರಕ ಅಂತ ಹೇಳಿದ್ರೆ ಜ್ಞಾನೇಂದ್ರಿಯಗಳು. ದ್ರವ್ಯ ಅಂದ್ರೆ ದೇಹ, ಕ್ರಿಯಾ ಅಂದ್ರೆ ಕರ್ಮೇಂದ್ರಿಯ, ಕಾರಕ ಅಂದ್ರೆ ಜ್ಞಾನೇಂದ್ರಿಯ. ಇದೆಲ್ಲವನ್ನು ಕೂಡ ಧೂತ್ವ, ಧೂತ್ವ ಅಂದ್ರೆ ಎಲ್ಲ ಅಲ್ಲಿದ್ದಂತ ಎಲ್ಲಾ ಮಲವನ್ನ ಕಳೆದುಕೊಂಡವರಾಗಿ ಯಾಂತಿ ಅಪುನರ್ಭವಂ, ಅಪುನರ್ಭವಂ ಯಾಂತಿ ಅಂದ್ರೆ ನೋಡಿ, ಇಡೀ ಜಗತ್ತಿಗೆ ಕಾರಣನಾದ ಬ್ರಹ್ಮ ಅಂತ ಆದ್ರೆ ಆ ಬ್ರಹ್ಮ ಮುಕ್ತಿಯನ್ನು ಕೊಡಬೇಕು. ಆದ್ರೆ ನೋಡಿ ಇಲ್ಲಿ ಕೇವಲ ಒಂದು ನಾದ, ಚತುರ್ಮುಖ ಬ್ರಹ್ಮದೇವರ ಹೃದಯಾಕಾಶದಿಂದ ಹುಟ್ಟಿದ ಒಂದು ನಾದ, ಆ ನಾದೋಪಾಸನೆಯನ್ನ ಮಾಡುವ ಮೂಲಕವಾಗಿ ಜ್ಞಾನಿಗಳು ತಮ್ಮ ಅಂತಃಕರಣವನ್ನ ನಿರ್ಮಲ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ಅಪುನರ್ಭವಂ ಯಾಂತಿ. ಪುನರ್ಭವ ಅಂದ್ರೆ ಸ್ವರ್ಗಾದಿ ಲೋಕಗಳು, ಅಪುನರ್ಭವ ಅಂದ್ರೆ ಮೋಕ್ಷ, ಮೋಕ್ಷಕ್ಕೆ ಹೋಗ್ತಾರೆ ಅಂತಿದೆ. ಅಲ್ಲಿಗೆ ಏನಾಯ್ತು, ನಾದವು ಅದೇ ಉತ್ಕೃಷ್ಟವಾದದ್ದು, ಅದು ಶ್ರೇಷ್ಠ ಅಂತ ಅನ್ಸುತ್ತೆ ಈ ಒಂದು ಪ್ರಕರಣ ನೋಡಿದಾಗ. ನಾದ ಅಂದ್ರೆ ಅಥವಾ ಘಂಟಾನಾದ, ತತ್ಸದೃಶವಾದಂತ ಒಂದು ಓಂಕಾರ, ಇದರಿಂದ ಅಂತ ಅರ್ಥ. ಇನ್ನು ಏಕೆ ಪುನಃ, ಇನ್ನು ಕೆಲವರು ಅಂದ್ರೆ ಯಾರು, ಮೀಮಾಂಸಕ ಅಭಿಮತಾಹ, ಮೀಮಾಂಸಕರು ಧರ್ಮಂ ಪುನಃ ಧರ್ಮವನ್ನ ಅಂದ್ರೆ ಧರ್ಮವೇ ಜಗತ್ತಿಗೆ ಕಾರಣ, ಓಂ ಓಂ ಅಥಾತೋ ಧರ್ಮ ಜಿಜ್ಞಾಸ ಓಂ ಅಂತ ಹೇಳಿ ಆ ಧರ್ಮವೇ ಜಗತ್ತಿಗೆ ಕಾರಣ. ಅಥವಾ ಕೆಲವು ಮೀಮಾಂಸಕರು ಕರ್ಮವೇ ಜಗತ್ತಿಗೆ ಕಾರಣ, ಹೀಗೆಲ್ಲ ಧರ್ಮ ಕರ್ಮ ಇವುಗಳ ಜಗತ್ತಿಗೆ ಕಾರಣ ಎಂಬುದಾಗಿ ಮೀಮಾಂಸಕರು ಹೇಳ್ತಾರೆ. ಏಕೆ ಪುರುಷಂ, ಇನ್ನು ಕೆಲವರು ಪುರುಷರು, ಪೌರಾಣಿಕರಾಗ್ಬೇಕಾದ್ರೆ ಪುರುಷರು. ಸದಸತೋಹ ಪರಂ, ಸತ್ ಅಂದ್ರೆ ಕಾರ್ಯ, ಅಸತ್ ಅಂದ್ರೆ ಕಾರಣ, ಕಾರ್ಯಕ್ಕಿಂತಲೂ ಕಾರಣಕ್ಕಿಂತಲೂ ಕೂಡ ಪರಂ ಉತ್ತಮನಾದ ಅಂದ್ರೆ ವಿಲಕ್ಷಣ ಅಂತ ಅರ್ಥ. ಕಾರ್ಯ ಮತ್ತು ಕಾರಣ, ಸತ್ ಅಂದ್ರೆ ಕಾರ್ಯ, ಅಸತ್ ಅಂದ್ರೆ ಕಾರಣ. ಕಾರ್ಯ ಕಾರಣಗಳಿಗಿಂತಲೂ ಬೇರೆಯವನೇ ಆದಂತಹ ಭಿನ್ನನಾಗಿರ್ತಕ್ಕಂಥ ಪರಮಾತ್ಮನನ್ನೇ, ಭಿನ್ನನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನನ್ನೇ ಬ್ರಹ್ಮ ಅಂತ ಪರಮಪುರುಷ ಎಂಬ ಉಪಾಸನೆಯನ್ನು ಮಾಡ್ತಾರೆ. ಪರಂ ಪುಂಸ ಪುಂಸ ಪುಂ ಸರ್ವೋತ್ತಮ ಪರಂ ಪುಂ ಸರ್ವೋತ್ತಮತ್ವಾಭಿಮಾನಿನಃ ಅಂದ್ರೆ ಅವನನ್ನೇ ಸರ್ವೋತ್ತಮ ಅಂತ ತಿಳ್ಕೊಳ್ತಾರೆ. ಯಾರು ಕಾರ್ಯ ಕಾರಣಕ್ಕಿಂತಲೂ ವಿಲಕ್ಷಣ ಆಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೋ ಅವನನ್ನೇ ಸರ್ವೋತ್ತಮ ಎಂಬುದಾಗಿ ಏನ್ ಮಾಡ್ತಾರೆ, ಆಲೋಚನೆಯನ್ನ ಮಾಡುವವರಿದ್ದಾರೆ. ಅನ್ಯೇತು ಅನ್ಯಂ, ಇನ್ನು ಕೆಲವರು ಬೇರೆಯವರನ್ನ ನವಭಿಹಿ ಶಕ್ತಿಭಿ ಯುತಂ ಪಾಂಚರಾತ್ರಿಕಾಹ, ಪಾಂಚರಾತ್ರಿಕರಾಗಬೇಕಾದ್ರೆ ನವಶಕ್ತಿಯುತಂ ಏನು ಹೇಳಿದಂತೆ ವಿಮಲೋತ್ಕರ್ಷಣಿ ಇತ್ಯಾದಿ ಭಗವಂತನ ಶಕ್ತಿಗಳು, ಆ ಶಕ್ತಿಗಳನ್ನೇ ಶಕ್ತಿ 9 ಶಕ್ತಿಗಳಿಂದ ಯುಕ್ತನಾದಂತ ಒಬ್ಬ ವ್ಯಕ್ತಿ, ಅವನನ್ನೇ ಶ್ರೇಷ್ಠ ಅಂತ ಉಪಾಸನೆ ಮಾಡ್ತಾರೆ. ಅನ್ಯೇತು ಅನ್ಯಂ ನವಭಿಹಿ ಶಕ್ತಿಭಿ ಯುತಂ, 9 ಶಕ್ತಿಗಳಿಂದ ಯುಕ್ತನಾಗಿರ್ತಕ್ಕಂತಹ ಭಗವಂತ, ಅವನನ್ನ ಒಂದು ಒಬ್ಬ ವ್ಯಕ್ತಿ, ಅವನನ್ನ ಸರ್ವೋತ್ತಮ ಅಂತ ಉಪಾಸನೆ ಮಾಡ್ತಾರೆ ಪಂಚರಾತ್ರಿಕರು. ಪುನಃ ಕೇಚಿತ್ ಯೋಗಿನಃ ಮಹಾಪುರುಷ ಮಿತಿ, ಇನ್ನು ಕೆಲವರು ಮಹಾಪುರುಷ, ಇನ್ನೊಬ್ಬ ಯಾರ ಮಹಾಪುರುಷ ಇದ್ದಾನೆ ಅಂತ ಹೇಳಿ ಅವನನ್ನು ಉಪಾಸನೆಯನ್ನ ಮಾಡ್ತಾರೆ. ಇತ್ಯತಃ ಏಕಮೇವ ವಸ್ತು ತೈಹಿ ತಥಾ ತಥಾ ಭಾಷ್ಯತೆ ನ ವಸ್ತುನಿ ಭೇದ ಇತ್ಯಾಶಯವ ನಾಹ. ಹೀಗೆಲ್ಲ ಒಬ್ಬನೇ ಜಗತ್ಕಾರಣ ಅಂತಾಗ್ಲಿಕ್ಕೆ ಸಾಧ್ಯವಿಲ್ಲಲ್ಲ, ಒಬ್ಬೊಬ್ಬರೊಂದೊಂದು ಹೇಳ್ತಾರ ಅಂತ ಹೇಳಿದ್ರೆ ಎಲ್ಲವೂ ಒಬ್ಬನನ್ನೇ ಅವರವರ ಆಲೋಚನೆಗನುಗುಣವಾಗಿ, ಅವರವರ ಮತಕ್ಕನುಗುಣವಾಗಿ, ಅವರವರ ಬುದ್ಧಿಗೆ ಅನುಗುಣವಾಗಿ ಹೇಳ್ತಾರೆ. ಏಕಮೇವ ವಸ್ತು, ಒಬ್ಬನೇ ವಸ್ತು, ತೈಹಿ ಬೇರೆ ಬೇರೆ ಮತ, ಆಯಾಯ ಮತಾನುಯಾಯಿಗಳಿಂದಾಗಿ ತಥಾ ತಥಾ ಭಾಷ್ಯತೆ ನಾ ವಸ್ತುನಿ ಭೇದ, ಹೊರತು ವಸ್ತುವಿನಲ್ಲಿ ಭೇದ ಇಲ್ಲ. ಈ ಅಭಿಪ್ರಾಯದಿಂದಾಗಿ ಈ ಒಂದು ಶ್ಲೋಕವನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ರುದ್ರದೇವರು ಹೇಳಿರ್ತಕ್ಕಂಥ ಶ್ಲೋಕ. ಸ್ವಾಮೀಜಿ ಅವಯಂತಿ ಜಾನಂತಿ ವದಂತಿ ಚ ತೇನ ನಾಮ್ನ, ನಿನ್ನ ತಿಳ್ಕೊಳ್ತಾರೆ, ಅವರವ್ರು ತಿಳ್ಕೊಂಡ ಹೆಸರಿಂದ ಹೇಳ್ತಾರೆ. ಉತ ಮತಾಂತರೇ ಯಥಾಹು, ಇನ್ನು ಬೇರೆ ಮತಗಳಲ್ಲಿ ಇದು ಅಕ್ರೂರ ಮಾಡತಕ್ಕಂಥ ಭಗವಂತನ ಸ್ತುತಿ ದಶಮಸ್ಕಂದದ್ದು. ತ್ವಾಂ ಯೋಗಿನೋ ಯಜಂತ್ಯದ್ಧ ಮಹಾಪುರುಷಮೀಶ್ವರಂ ಸಾಧ್ಯಾತ್ಮಂ ಸಾಧಿಭೂತಂ ಚ ಸಾಧಿದೈವಂ ಚ ಸಾಧವ. ಅಕ್ರೂರ ಭಗವಂತನಿಗೆ ಹೇಳ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ, ಭಗವಂತ ಯೋಗಿನಃ ತ್ವಾಂ ಯಜಂತಿ, ಯೋಗಿಗಳು ನಿನ್ನನ್ನ ಯಜಂತಿ, ಯಜದೇವ ಪೂಜಾ ಸಂಗತಿ ಕರ್ಣದಾನೇಶು, ನಿನ್ನನ್ನ ಪೂಜಿಸ್ತಾರೆ. ಅದ್ಧ ಅಂದ್ರೆ ಸಂತೋಷದ ವಿಚಾರ, ಮಹಾಪುರುಷಂ ಮಹಾಪುರುಷ ನೀನು ಈಶ್ವರ ಎಂಬುದಾಗಿ ನಿನ್ನನ್ನು ಭಜಿಸುತ್ತಾರೆ, ಮತ್ತು ನಿನ್ನನ್ನ
ಆ ಸಾಧ್ಯಾತ್ಮಂ ಸಾಧಿಭೂತಂ ಸಾಧಿದೈವ. ಅಧ್ಯಾತ್ಮ, ಅಧ್ಯಾತ್ಮ ನಮ್ಮೊಳಗಿನ ಅಂತರ್ಯಾಮಿ. ಅಧಿಭೂತ, ಈ ದೇಹಕ್ಕೆ ಕಾರಣನಾದವನು. ಅಧಿದೈವ, ಈ ದೇಹಕ್ಕೂ ಇಂದ್ರಿಯಕ್ಕೂ ಎಲ್ಲದಕ್ಕೂ ಒಡೆಯನಾದವನು ನೀನು. ಈ ರೀತಿಯಲ್ಲಿ ನಿನ್ನನ್ನು ಉಪಾಸನೆಯನ್ನು ಮಾಡ್ತಾರೆ ಯಾರು? ಸಾಧವ. ಹೀಗೆ ಅಧ್ಯಾತ್ಮ, ಅಧಿದೈವ ಮತ್ತು ಅಧಿಭೂತ ಎಂಬುದಾಗಿ ನಿನ್ನನ್ನು ಉಪಾಸನೆ ಮಾಡ್ತಾರೆ. ಅನ್ಯೇತು ಸಂಸ್ಕೃತಾತ್ಮಾನಃ. ಅನ್ಯೇತು ಸಂಸ್ಕೃತಾತ್ಮಾನಃ ಅಂದ್ರೆ ನನ್ನ ಇಂದ್ರಿಯ, ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ತಮ್ಮ ಇಂದ್ರಿಯಗಳು, ಮನಸ್ಸು ಇವುಗಳೆಲ್ಲವನ್ನ ಸಂಸ್ಕಾರ ಮಾಡ್ಕೊಂಡವರಾಗಿ. ಅಂದ್ರೆ ಏನು ಸಂಸ್ಕಾರ ಮಾಡಿಕೊಳ್ಳುವುದು? ಅಂದ್ರೆ ಪಂಚಗವ್ಯಾದಿ ಪ್ರಾಶನ ಇರಬಹುದು, ಅಥವಾ ಮುದ್ರಾಧಾರಣಾದಿಗಳು ಇರಬಹುದು, ಇತ್ಯಾದಿಗಳ ಮೂಲಕವಾಗಿ ತಮ್ಮ ದೇಹವನ್ನ, ಇಂದ್ರಿಯಗಳೆಲ್ಲವನ್ನು ನಿರ್ಮಲ ಮಾಡಿಕೊಂಡವರಾಗಿ. ಸಂಸ್ಕೃತಾತ್ಮನಃ ವಿಧಿನ ವಿಹಿತೇನ ವೈ. ವಿಧಿ ಶಾಸ್ತ್ರ ವಿಧಿಯುಕ್ತವಾಗಿರತಕ್ಕಂಥ ಅನೇಕ ವಿಧಾನಗಳ ಮೂಲಕವಾಗಿ, ಶಾಸ್ತ್ರ ವಿಹಿತವಾದ ವಿಧಿಗಳ ಮೂಲಕವಾಗಿ ತಮ್ಮನ್ನ ತಾವರು ಪರಿಶುದ್ಧ ಮಾಡಿಕೊಂಡವರಾಗಿ. ಯಜಂತಿ ತನ್ಮಯಾಸ್ತ್ವಾಂ ವೈ ಬಹುಮೂರ್ತಿ ಏಕಮೂರ್ತಿಕಂ. ಅಂದ್ರೆ ನಿನ್ನನ್ನೇ ನೀನು ಬಹುಮೂರ್ತಿ ರೂಪ, ನೀನು ಏಕಮೂರ್ತಿ ರೂಪ ಎಂಬುದಾಗೆಲ್ಲ ನಿನ್ನನ್ನು ಉಪಾಸನೆ ಮಾಡ್ತಾರೆ. ಇನ್ನು ತ್ವಾಮೇವ ಅನ್ನೇ ಶಿವೋಕ್ತೇನ ಮಾರ್ಗೇಣ ಶಿವರೂಪಿಣಂ. ಇನ್ನು ಶಿವೋಕ್ತೇನ ಮಾರ್ಗೇಣ, ಶಿವೋಕ್ತ ಮಾರ್ಗ ಅಂದ್ರೆ ಶಿವನ ಹೇಳಿರತಕ್ಕಂಥ ಪುರಾಣ, ಶೈವ ಪುರಾಣ. ಆ ಶೈವಾಗಮ ವಿಧಾನದಿಂದಾಗಿ ಬಕ್ವಾಚಾರ್ಯ ವಿಭೇದೇನ, ಅನೇಕ ಆಚಾರ್ಯರ ಭೇದ. ಅಂದ್ರೆ ಯಾರು? ಶಿವ, ದದೀಚಿ ಮೊದಲಾಗಿರ್ತಕ್ಕಂಥ ಬೇರೆ ಬೇರೆ ಋಷಿಮುನಿಗಳು. ಆ ಅನೇಕ ಋಷಿಮುನಿಗಳ ಒಂದು ಮತ, ಅವರ ಅಭಿಪ್ರಾಯ, ಅವರು ನಮಗೆ ಕೊಟ್ಟಿರತಕ್ಕಂಥ ಪುರಾಣಗಳು, ಅದರ ಮೂಲಕವಾಗಿ ಭಗವಂತ ಉಪಾಸನೆ ಮಾಡೋದು ಬೇರೆ ಬೇರೆಯವ್ರನ್ನಾದರೂ ಕೂಡ ಅದೆಲ್ಲ ನಿನಗೆ ಸೇರುವಂಥದ್ದು. ಕೃಷ್ಣ ಗೀತೆ ಹೇಳ್ತಾನಲ್ಲ, ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ. ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಷ್ಠಾನ ಮಾಡಿ ಅದನ್ನು ಸ್ವೀಕಾರ ಮಾಡುವುದು ನಾನೇ. ಅದು ಗೊತ್ತಿದ್ದು ಮಾಡಿದ್ರೆ ಎಲ್ಲವೂ ಭಗವಂತನನ್ನೇ ಸೇರತ್ತೆ ಅಂತ ಗೊತ್ತಿದ್ದು ಮಾಡಿದ್ರೆ ಪುಣ್ಯ ಭಾಜನರಾಗ್ತೇವೆ. ಇಲ್ಲ ಅಂತ ಹೇಳಿದ್ರೆ ಆ ಒಂದು ಭಗವದ್ ಅನುಗ್ರಹ ಎಂಬ ಪುಣ್ಯಕ್ಕೆ ನಾವು ಭಾಜನರಾಗೋದಿಲ್ಲ. ಸರ್ವಯೇವ ಯಜಂತಿತ್ವ ಸರ್ವದೇವ ಮಹೇಶ್ವರಂ. ಎಲ್ಲರೂ ಸರ್ವದೇವ ಮಹೇಶ್ವರ, ಸರ್ವದೇವತೆಗಳ ಅಧಿಪತಿಯಾಗಿರ್ತಕ್ಕಂಥ ನಿನ್ನನ್ನೇನ್ ಮಾಡ್ತಾರೆ? ಯಜಂತಿ ಏಪಿ ಅನ್ಯ ದೇವತಾ ಭಕ್ತಾ ಯದಪಿ ಅನ್ಯದಿಯ ಪ್ರಭೋ. ಅನ್ಯ ದೇವತಾ ಭಕ್ತರು ಅಂದ್ರೆ ಬೇರೆ ದೇವತೆಗಳ ಇಂದ್ರ, ಚಂದ್ರ, ರುದ್ರ ಇತ್ಯಾದಿ ದೇವತೆಗಳ ಭಕ್ತರು ಕೂಡ ನಿನ್ನನ್ನೇ ಉಪಾಸನೆ ಮಾಡ್ತಾರೆ. ಅನ್ಯದಿಯ ಬೇರೆ ಬೇರೆ, ಅವರ ಜ್ಞಾನ ಬೇರೆ ಬೇರೆ ಇರುತ್ತೆ. ಅಂದ್ರೆ ಅರ್ಥ ಏನು? ಅನ್ಯ ದೇವತೆಗಳನ್ನೇ ಪೂಜೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಫಲದ ಅಪೇಕ್ಷೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಆ ಎಲ್ಲಾ ಪೂಜೆ ನಿನಗೆ ಸೇರುವಂಥದ್ದು. ಎಲ್ಲಾ ಫಲವನ್ನು ಕೊಡೋನು ನೀನೇ ಆಗಿದ್ದೀಯಾ. ಯಥಾ ಅದ್ರಿ, ಅದಕ್ಕೊಂದು ಉದಾಹರಣೆ ಕೊಡುವಂಥದ್ದು ಅಕ್ರೂರ. ಯಥಾ ಅದ್ರಿ ಪ್ರಭವಾಹ ನದ್ಯ ಪರ್ಜನ್ಯ ಪೂರಿತಾ ವಿಭೋ ವಿಶಂತಿ ಸರ್ವತಃ ಸಿಂಧು ತದ್ವತ್ವಾಂ ಗತಯೋ ಅಂತತಃ. ಯಾವ ದೇವತೆಯನ್ನು ಉಪಾಸನೆ ಮಾಡಲಿ, ಯಾವ ವ್ರತಾನುಷ್ಠಾನ ಮಾಡಲಿ, ಕೊನೆಗೋಗಿ ಸೇರೋದು ನಿನ್ನನ್ನೇ. ಈಗ ಪರ್ವತ ಮಳೆ ನೀರು ಪರ್ವತದ ಮೇಲೆ ಬೀಳುತ್ತೆ. ಪರ್ವತದಲ್ಲಿ ಬಿದ್ದಂತ ಮಳೆ ನೀರು, ಮಳೆ ನೀರು ಆ ಪರ್ವತದ ಅನೇಕ ಕವಲುಗಳ ಮೂಲಕವಾಗಿ ಎಲ್ಲೆಲ್ಲೆಲ್ಲೆಲ್ಲೋ ಹರಿದು ಅದೇನಾಗತ್ತೆ, ಕೊನೆಗೆಲ್ಲ ಒಂದ್ ಕಡೆ ನದಿಯಾಗಿ ಚಿಕ್ಕ ಚಿಕ್ಕ ಏನು ಹರಿವುಗಳಾಗತ್ತೆ. ಅದರ ಮೂಲಕವಾಗಿ ನದಿ ಸೇರತ್ತೆ. ನದಿಯಿಂದ ಕೊನೆಗೆ ಹೋಗಿ ಎಲ್ಲಿಗೆ ಸೇರತ್ತೆ? ಸಮುದ್ರಕ್ಕೆ ಸೇರತ್ತೆ. ಅದೇ ರೀತಿಯಲ್ಲಿ ಎಲ್ಲವೂ ಕೂಡ ನಿನಗೆ ಬಂದು ಸೇರುವಂಥದ್ದು. ಯಥಾ ಅದ್ರಿ ಪ್ರಭವಾಹ ನದ್ಯ. ಅದ್ರಿ ಅಂದ್ರೆ ಪರ್ವತದಲ್ಲಿ ಹುಟ್ಟಿರ್ತಕ್ಕಂಥ ನದಿಗಳು ಪರ್ಜನ್ಯಾಪೂರಿತಾಹ. ಪರ್ಜನ್ಯ ಅಂದ್ರೆ ಮಳೆಯಿಂದ ತುಂಬಿಸಲ್ಪಟ್ಟಂತಹ ನದಿ ನೀರೇನಾಗತ್ತೆ? ವಿಶಂತಿ ಸರ್ವತಃ ಸಿದ್ದು, ಬೇರೆ 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 ಕಡೆಯಿಂದ ಬಂದು ಸಮುದ್ರಕ್ಕೆ ಸೇರತ್ತೆ. ತತ್ವತ್ವಾಂ ಗತಯೋ ಅಂತತಃ. ಹಾಗೆ ಎಲ್ಲವೂ ಕೂಡ ಬಂದು ನಿನ್ನನ್ನೇ ಸೇರುವಂಥದ್ದು. ಅಲ್ಲಿಗೆ ಅರ್ಥ ಏನು ಅಂತ ಹೇಳಿದ್ರೆ, ಹೀಗೆ ಒಂದೊಂದು ಮತದವರು ಒಂದೊಂದು ರೀತಿಯಲ್ಲಿ, ಒಂದೊಂದು ಭಾವನೆಯಿಂದ, ಒಂದೊಂದು ನಾಮದಿಂದ ಒಬ್ಬೊಬ್ಬ ದೇವತೆಯನ್ನು ಉಪಾಸನೆ ಮಾಡಿದ್ರು ಕೂಡ ಎಲ್ಲಾ ಮತಗಳಿಂದಲೂ ಕೂಡ ಉಪಾಸಿಸಲ್ಪಡ್ತಕ್ಕಂಥವನು ಯಾರು? ಭಗವಂತನೇ ಹೊರತು ಬೇರೆ ಯಾರು ಅಲ್ಲ ಅನ್ನುವಂಥದ್ದು ಅದರ ಒಟ್ಟು ಅಭಿಪ್ರಾಯ. ಅನ್ವಯ ಅರ್ಥ ನೋಡ್ಕೊಳ್ಳಿ. ಕೇಚಿತ್ ಕೆಲವರು ತ್ವಾಂ ನಿನ್ನನ್ನು ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾದಂಥ ಪರಮಾತ್ಮ ಎಂಬುದಾಗಿ ಅವಯಂತಿ ತಿಳಿಯುತ್ತಾರೆ. ಉತ ಏಕೆ ಕೆಲವರು ಅಂದ್ರೆ ಈ ಸ್ಮೃತಿಕಾರರು ಅಂತ ಅರ್ಥ. ಧರ್ಮಂ ನಿನ್ನನ್ನು ಧರ್ಮ ಎಂದು ಕರೆಯುತ್ತಾರೆ. ಏಕೆ ಅಂದ್ರೆ ಪೌರಾಣಿಕರು. ಸದಸತೋಹ ಪರಂ ಅಂದ್ರೆ ಕಾರ್ಯಕಾರಣಗಳಿಗಿಂತಲೂ ಕೂಡ ಬೇರೆಯನಾದಂತಹ ಪರೇಶಂ ಪುರುಷಂ ಪರಮೇಶ್ವರ ಮತ್ತು ಪುರುಷ ಎಂಬುದಾಗಿ ತಿಳಿಯುತ್ತಾರೆ.
ಅನ್ಯೇ ಇನ್ನೂ ಕೆಲವೊಂದು ಪಾಂಚರಾತ್ರಿಕರು ನವಶಕ್ತಿಯುತಂ ತ್ವಾಂ ಪರಂ ವದಂತಿ. ನವಶಕ್ತಿಯುತ ವಿಮಲಾ ಉತ್ಕರ್ಷಿಣಿ ಇತ್ಯಾದಿ 9 ಶಕ್ತಿಗಳಿಂದ ಯುಕ್ತವಾಗಿರತಕ್ಕಂತಹ ತ್ವಾಂ ನಿನ್ನನ್ನು ಪರಂ ವದಂತಿ ಅಂದ್ರೆ ನವಶಕ್ತಿಯುತನಾಗಿರತಕ್ಕಂತಹ ವ್ಯಕ್ತಿ ನೀನು ಎಂಬುದಾಗಿ ಹೇಳ್ತಾರೆ. ಕೇಚಿತ್ ಕೆಲವರು ಮಹಾಪುರುಷಂ ನೀನು ಮಹಾಪುರುಷ, ನೀನು ಅವ್ಯಯ ನಾಶರಹಿತನಾಗಿದ್ದೀಯಾ ಮತ್ತು ಆತ್ಮತಂತ್ರ ನೀನು ಸರ್ವತಂತ್ರ ಸ್ವತಂತ್ರ, ಎಲ್ಲವೂ ನಿನ್ನ ಅಧೀನದಲ್ಲಿದೆ, ನೀನು ಯಾರ ಅಧೀನದಲ್ಲೂ ಇಲ್ಲ ಎಂಬುದಾಗಿ ಈ ರೀತಿಯಲ್ಲಿ ಹೇಳ್ತಾರೆ. ತ್ವಾಂ ಬ್ರಹ್ಮ ಕೇಚಿತ್ ಅವಯಂತಿ ಉತ ಧರ್ಮಮೇಕೆ ಏಕೆ ಪರಂ ಸದಸತೋ ಪುರುಷಂ ಪರೇಶಂ ಅನ್ಯೇ ವದಂತಿ ನವಶಕ್ತಿ ಯುತಂ ಪರಂ ತ್ವಾಂ ಕೇಚಿನ್ ಮಹಾಪುರುಷಮವ್ಯಯಮಾತ್ಮತಂತ್ರಂ ಮಹಾಪುರುಷಂ ಅವ್ಯಯಂ ಆತ್ಮತಂತ್ರಂ. ಹೀಗೆ ಅಂತೂ ಒಟ್ಟು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆ ಭಗವಂತನನ್ನ ಉಪಾಸನೆ ಮಾಡ್ತಾರೆ. ಅಂದ್ರೆ ಎಲ್ಲರೂ ಉಪಾಸನೆ ಮಾಡೋದು ಒಂದೇ ಶಕ್ತಿಯಿಂದ, ಒಂದೇ ಶಕ್ತಿಯನ್ನು ಉಪಾಸನೆ ಮಾಡಿದ್ರು ಕೂಡ ಭಿನ್ನ ಭಿನ್ನ ನಾಮಗಳಿಂದಾಗಿ ಆ ಭಗವಂತನ ಉಪಾಸನೆ ಮಾಡ್ತಾರೆ. ಅಲ್ಲಿ ನವಶಕ್ತಿಯುತಂ ಯಾರು ಪಾಂಚರಾತ್ರಿಕರು ಉಪಾಸನೆ ಮಾಡೋದು 9 ಶಕ್ತಿಗಳಿಂದ ಯುಕ್ತನಾದ ಭಗವಂತ. ಆ 9 ಶಕ್ತಿಗಳಿಂದ ಯುಕ್ತನಾದವನು ಭಗವಂತನೇ. ಆ 9 ಶಕ್ತಿಗಳು ಲಕ್ಷ್ಮೀದೇವಿಯ ಸ್ವರೂಪ. ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಕೃತಿ, ಸತ್ಯ, ಈಶಾನ, ಅನುಗ್ರಹ ಎಂಬುದಾಗಿ 9 ಶಕ್ತಿಗಳು. ಕೃಷ್ಣ ಅರ್ಪಣ.